ಈ ವಿಡಿಯೋದಲ್ಲಿ ಮುಟ್ಟಿದರೆ ಮುನಿ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಮುಟ್ಟಿದರೆ ಮುನಿ ಗಿಡವು ತನ್ನ ವಿಶಿಷ್ಟವಾದ ಸಂವೇದನಾ ಶಕ್ತಿಯಿಂದಾಗಿ ಎಲ್ಲರಿಗೂ ಪರಿಚಯವಿರುವ ಒಂದು ಅತ್ಯಂತ ಆಕರ್ಷಕ ಸಸ್ಯವಾಗಿದೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಮಿಮೋಸಾ ಪುಡಿಕಾ, ಇಂಗ್ಲಿಷ್ನಲ್ಲಿ ಟಚ್ ಮೀ ನಾಟ್ ಪ್ಲಾಂಟ್ ಎಂದು ಕರೆಯಲ್ಪಡುತ್ತದೆ. ಈ ಗಿಡವನ್ನು ಆಡು ಭಾಷೆಯಲ್ಲಿ ನಾಚಿಕೆ ಮುಳ್ಳು, ನಾಚಿಕೆ ಗಿಡ, ಲಜ್ಜಾವತಿ ಎಂದು ಕರೆಯುತ್ತಾರೆ. ಇದರ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ. ಇದರ ಎಲೆಗಳು ಸಣ್ಣದಾಗಿದ್ದು ಉದ್ದವಾದ ಕಡ್ಡಿಯ ಎರಡು ಬದಿಗಳಲ್ಲಿ ಜೋಡಿಯಾಗಿ ಜೋಡಿಸಲ್ಪಟ್ಟಿರುತ್ತವೆ. ಗಿಡದ ಎಲೆಗಳನ್ನು ಮುಟ್ಟಿದ ತಕ್ಷಣವೇ ಅವು ಒಂದಕ್ಕೊಂದು ಮುಚ್ಚಿಕೊಂಡು ಕೆಳಗೆ ಬಾಗುತ್ತವೆ. ಇದರ ಈ ಸ್ಪರ್ಶ ಸಂವೇದನೆಯೇ ಅತ್ಯಂತ ಮುಖ್ಯ ಲಕ್ಷಣವಾಗಿದೆ. ಇದು ಸಣ್ಣದಾದ ದುಂಡಗಿನ ಹಾಗೂ ಆಕರ್ಷಕವಾದ ಗುಲಾಬಿ ಅಥವಾ ತಿಳಿ ನೇರಳೆ ಬಣ್ಣದ ಹೂಗಳನ್ನು ಬಿಡುತ್ತದೆ. ಈ ಗಿಡದ ಕಾಂಡಗಳು ತೆಳ್ಳಗೆ ಮತ್ತು ನೆಲದ ಮೇಲೆ ಹರಡಿಕೊಂಡಿರುತ್ತವೆ. ಕಾಂಡದ ಮೇಲೆ ಸಣ್ಣ ಸಣ್ಣ ಚೂಪಾದ ಮುಳ್ಳುಗಳನ್ನು ಒಳಗೊಂಡಿರುತ್ತದೆ. ಇದು ಒಂದು ನೆಲದ ಮೇಲೆ ಹರಡಿ ಬೆಳೆಯುವ ಒಂದು ಸಣ್ಣ ಪೊದೆ ಸಸ್ಯವಾಗಿದೆ. ಈ ಸಸ್ಯವು ಕೀಟಗಳು, ಪ್ರಾಣಿಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಎಲೆಗಳನ್ನು ಮುಚ್ಚಿಕೊಳ್ಳುತ್ತದೆ. ಕೇವಲ ಇದು ಮುಟ್ಟಿದಾಗ ಮಾತ್ರವಲ್ಲದೆ ಸೂರ್ಯ ಮುಳುಗಿದ ನಂತರ ರಾತ್ರಿಯ ಸಮಯದಲ್ಲಿ ಈ ಗಿಡದ ಎಲೆಗಳು ತಾವಾಗಿಯೇ ಮುಚ್ಚಿಕೊಳ್ಳುತ್ತವೆ. ಹೀಗೆ ಇದು ಮುಚ್ಚಿಕೊಳ್ಳಲು ವೈಜ್ಞಾನಿಕ ಕಾರಣವೇನೆಂದರೆ ಎಲೆಯ ಬುಡದಲ್ಲಿರುವ ಜೀವಕೋಶಗಳಲ್ಲಿನ ನೀರಿನ ಒತ್ತಡದ ಬದಲಾವಣೆಯಿಂದಾಗಿ ಈ ಚಲನೆ ಸಂಭವಿಸುತ್ತದೆ. ಮುಟ್ಟಿದ ಕೆಲವು ನಿಮಿಷಗಳ ನಂತರ ಎಲೆಗಳು ಮತ್ತೆ ಯಥಾಸ್ಥಿತಿಗೆ ಬರುತ್ತವೆ. ಇದಿಷ್ಟು ಮುಟ್ಟಿದರೆ ಮುನಿ ಗಿಡದ ಪ್ರಮುಖ ಲಕ್ಷಣಗಳಾಗಿವೆ. ಹಾಗೆಯೇ ಇದು ಒಳಗೊಂಡ ಪ್ರಮುಖ ಅಂಶಗಳನ್ನು ತಿಳಿಯೋಣ. ಮುಟ್ಟಿದರೆ ಮುನಿ ಸಸ್ಯವು ಹಲವಾರು ಪೋಷಕಾಂಶಗಳು ಹಾಗೂ ಜೈವಿಕ ಕ್ರಿಯಾಶೀಲ ಸಂಯುಕ್ತಗಳನ್ನು ಒಳಗೊಂಡಿದೆ. ಇದರಲ್ಲಿ ಟ್ಯಾನಿನ್ಗಳು, ಫ್ಲೆವನಾಯ್ಡ್ಗಳು, ಆಲ್ಕಲಾಯ್ಡ್ಗಳು, ಸ್ಯಾಪೋನಿನ್ಗಳು, ಗ್ಲೈಕೋಸೈಡ್ಗಳು, ಫಿನಾಲಿಕ್ ಸಂಯುಕ್ತಗಳು ಮತ್ತು ಟರ್ಪಿನಾಯ್ಡ್ಗಳು ಕಂಡುಬರುತ್ತವೆ. ಜೊತೆಗೆ ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಕಬ್ಬಿಣ ಮೊದಲಾದ ಖನಿಜಾಂಶಗಳು ಹಾಗೂ ಸ್ವಲ್ಪ ಪ್ರಮಾಣದಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಮತ್ತು ನಾರಿನಾಂಶವನ್ನು ಒಳಗೊಂಡಿದೆ. ಈ ಎಲ್ಲ ಅಂಶಗಳು ಸಸ್ಯಕ್ಕೆ ಔಷಧೀಯ ಗುಣಗಳನ್ನು ನೀಡುತ್ತದೆ. ಈ ಮುಟ್ಟಿದರೆ ಮುನಿ ಸಸ್ಯದ ಉಪಯೋಗಗಳನ್ನು ತಿಳಿಯೋಣ. ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗಿ ಕಿಡ್ನಿಯಲ್ಲಿ ಕಲ್ಲುಗಳು ಉಂಟಾದಾಗ ಈ ಸಸ್ಯವು ಉತ್ತಮ ಪರಿಹಾರ ನೀಡುತ್ತದೆ. ನಾಚಿಕೆ ಗಿಡದ ಎಲೆಗಳಿಂದ ತಯಾರಿಸಿದ ಕಷಾಯವನ್ನು ನಿಯಮಿತವಾಗಿ ಕುಡಿಯುವುದರಿಂದ ಕಿಡ್ನಿ ಸ್ಟೋನ್ ಕರಗಲು ಮತ್ತು ಅದರಿಂದಾಗುವ ತೀವ್ರವಾದ ನೋವು ಕಡಿಮೆಯಾಗಲು ಸಹಾಯ ಮಾಡುತ್ತದೆ. ಈ ಸಸ್ಯವನ್ನು ಒಣಗಿಸಿ ಪುಡಿ ಮಾಡಿಟ್ಟುಕೊಂಡು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ನೀರಿನೊಂದಿಗೆ ಸೇವಿಸುವುದರಿಂದ ಮೂಲವ್ಯಾಧಿ ಮತ್ತು ಅದರಿಂದಾಗುವ ರಕ್ತಸ್ರಾವದ ಸಮಸ್ಯೆ ಹತೋಟಿಗೆ ಬರುತ್ತದೆ. ಹಾಗೆಯೇ ಮಲಬದ್ಧತೆಯಿಂದ ಬಳಲುತ್ತಿರುವವರು ಇದರ ಎಲೆ ಮತ್ತು ಬೇರುಗಳನ್ನು ಚೆನ್ನಾಗಿ ಅರೆದು ಸೀಮಿತ ಪ್ರಮಾಣದಲ್ಲಿ 2 ರಿಂದ 3 ಚಮಚ ರಸವನ್ನು ಕುಡಿಯುವುದರಿಂದ ಜೀರ್ಣಕ್ರಿಯೆ ಸುಲಭವಾಗಿ ಮಲಬದ್ಧತೆ ದೂರವಾಗುತ್ತದೆ. ಮಕ್ಕಳು ಆಟವಾಡುವಾಗ ಆಗುವ ಸಣ್ಣ ಪುಟ್ಟ ಕಡಿತಗಳು ಅಥವಾ ತರಚು ಗಾಯಗಳಿಗೆ ಇದರ ಎಲೆಗಳ ರಸ ಅತ್ಯುತ್ತಮ ಆಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡುತ್ತದೆ. ಗಾಯದ ಮೇಲೆ ಇದರ ಎಲೆಗಳನ್ನು ಅರೆದು ಹಚ್ಚುವುದರಿಂದ ರಕ್ತಸ್ರಾವ ತಕ್ಷಣ ನಿಲ್ಲುತ್ತದೆ ಮತ್ತು ಗಾಯಗಳು ಬೇಗನೆ ಒಣಗುತ್ತವೆ. ತುರಿಕೆ, ಅಲರ್ಜಿ, ಮೊಡವೆಗಳ ಕಲೆಗಳಿರುವ ಜಾಗಕ್ಕೆ ಈ ಗಿಡದ ಎಲೆಯ ರಸವನ್ನು ಲೇಪಿಸುವುದರಿಂದ ಚರ್ಮದ ಸೋಂಕುಗಳು ನಿವಾರಣೆಯಾಗುತ್ತವೆ. ದೇಹದ ಯಾವುದೇ ಭಾಗದಲ್ಲಿ ಬಾವು ಅಥವಾ ಊತ ಕಂಡು ಬಂದಲ್ಲಿ ಈ ಗಿಡವನ್ನು ಅರೆದು ಬಾವು ಇರುವ ಜಾಗದಲ್ಲಿ ಹಚ್ಚಿ ಕಾಟನ್ ಬಟ್ಟೆಯಿಂದ ಕಟ್ಟುವುದರಿಂದ ಊತ ಕಡಿಮೆಯಾಗುತ್ತದೆ. ಅತಿಯಾದ ರಕ್ತಸ್ರಾವದಿಂದ ಬಳಲುವ ಮಹಿಳೆಯರು ಇದರ ತಾಜಾ ರಸವನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ದಿನಕ್ಕೆ 2 ಬಾರಿ ಸೇವಿಸುವುದರಿಂದ ರಕ್ತಸ್ರಾವ ನಿಯಂತ್ರಣಕ್ಕೆ ಬರುತ್ತದೆ.
ಗರ್ಭಾಶಯ ಜಾರುವಿಕೆ ಮತ್ತು ಪದೇ ಪದೇ ಮೂತ್ರ ವಿಸರ್ಜನೆಯಾಗುವ ಸಮಸ್ಯೆಗಳಿಗೂ ಇದರ ಕಷಾಯ ರಾಮಬಾಣವಾಗಿದೆ. ಹಾಗೆಯೇ ಪುರುಷರಲ್ಲಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿಯ ಊತ ಮತ್ತು ವೀರ್ಯಾಣುಗಳ ಸಂಖ್ಯೆಯ ಕೊರತೆಯ ನಿವಾರಣೆಗೆ ಇದರ ಬೀಜದ ಪುಡಿ ಅಥವಾ ಸಸ್ಯದ ಸಾರವನ್ನು ಆಯುರ್ವೇದದಲ್ಲಿ ಬಳಸಲಾಗುತ್ತದೆ. ಇದು ರಕ್ತದೊತ್ತಡ ಮತ್ತು ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಡಲು ಸಹಕಾರಿಯಾಗಿದೆ. ಇದಿಷ್ಟು ಈ ಸಸ್ಯದ ಉಪಯೋಗಗಳಾಗಿವೆ. ಬಳಸುವಾಗ ಹಿತಮಿತವಾಗಿ ಬಳಸುವುದು ಹಾಗೂ ವೈದ್ಯರ ಸಲಹೆ ಕೂಡ ಮುಖ್ಯವಾಗುತ್ತದೆ. ಈ ಮುಟ್ಟಿದರೆ ಮುನಿ ಸಸ್ಯದ ಅಡ್ಡ ಪರಿಣಾಮಗಳನ್ನು ತಿಳಿಯೋಣ. ಮುಟ್ಟಿದರೆ ಮುನಿ ಸಸ್ಯವನ್ನು ಆಯುರ್ವೇದದಲ್ಲಿ ಹಲವಾರು ಕಾಯಿಲೆಗಳಿಗೆ ಔಷಧಿಯಾಗಿ ಬಳಸಲಾಗುತ್ತದೆಯಾದರೂ ಇದನ್ನು ಅತಿಯಾಗಿ ಅಥವಾ ತಪ್ಪಾದ ಪ್ರಮಾಣದಲ್ಲಿ ಸೇವಿಸಿದರೆ ಗಂಭೀರ ಅಡ್ಡ ಪರಿಣಾಮಗಳು ಉಂಟಾಗಬಹುದು. ಅವೇನೆಂದು ತಿಳಿಯೋಣ. ಈ ಸಸ್ಯವು ಗರ್ಭನಿರೋಧಕ ಗುಣಗಳನ್ನು ಹೊಂದಿದೆ. ಗರ್ಭಿಣಿಯರು ಅಥವಾ ಮಗು ಪಡೆಯಲು ಯೋಚಿಸುತ್ತಿರುವ ಮಹಿಳೆಯರು ಇದನ್ನು ಸೇವಿಸಿದರೆ ಗರ್ಭಪಾತವಾಗುವ ಅಥವಾ ಫಲವತ್ತತೆ ಕಡಿಮೆಯಾಗುವ ಅಪಾಯವಿರುತ್ತದೆ. ಈ ಗಿಡದಲ್ಲಿ ಮಿಮೋಸಿನ್ ಎಂಬ ಆಲ್ಕಲಾಯ್ಡ್ ಮತ್ತು ಟ್ಯಾನಿನ್ ಅಂಶವಿರುತ್ತದೆ. ಇದನ್ನು ಅತಿಯಾದ ಪ್ರಮಾಣದಲ್ಲಿ ಸೇವಿಸಿದರೆ ಅದು ಶರೀರಕ್ಕೆ ವಿಷವಾಗಿ ಪರಿಣಾಮ ಬೀರಬಹುದು. ಇದರ ಅತಿಯಾದ ಸೇವನೆಯಿಂದ ವಾಕರಿಕೆ, ಹೊಟ್ಟೆ ತೊಳಸುವುದು, ಹೊಟ್ಟೆ ನೋವು ಮತ್ತು ಅತಿಸಾರ ಉಂಟಾಗಬಹುದು. ಇದರಲ್ಲಿರುವ ಮಿಮೋಸಿನ್ ಅಂಶವು ದೇಹದಲ್ಲಿ ಹೆಚ್ಚಾದರೆ ತಲೆಯ ಕೂದಲು ಅತಿಯಾಗಿ ಉದುರಲೂಬಹುದು. ಇದರ ಸಸ್ಯದ ಬೀಜಗಳು ನೀರಿನ ಸಂಪರ್ಕಕ್ಕೆ ಬಂದಾಗ ಜೆಲ್ ರೂಪಕ್ಕೆ ತಿರುಗುತ್ತವೆ. ಹೀಗಾಗಿ ನೀವು ತೆಗೆದುಕೊಳ್ಳುವ ಇತರ ಇಂಗ್ಲಿಷ್ ಅಥವಾ ಆಯುರ್ವೇದ ಔಷಧಿಗಳನ್ನು ದೇಹವು ಸರಿಯಾಗಿ ಹೀರಿಕೊಳ್ಳದಂತೆ ಇದು ತಡೆಯಬಹುದು. ಯಾರೆಲ್ಲ ಇದನ್ನು ಬಳಸಬಾರದೆಂದರೆ ಗರ್ಭಿಣಿಯರು ಮತ್ತು ಬಾಣಂತಿಯರು. ಇವರು ಯಾವುದೇ ಕಾರಣಕ್ಕೂ ಈ ಸಸ್ಯದ ಕಷಾಯ ಅಥವಾ ಚೂರ್ಣವನ್ನು ಸೇವಿಸಬಾರದು. ಸಣ್ಣ ಮಕ್ಕಳು ಇದನ್ನು ಕುಡಿಯಬಾರದು. ಹಾಗೆಯೇ ದೀರ್ಘಕಾಲದ ಔಷಧಿಗಳನ್ನು ತೆಗೆದುಕೊಳ್ಳುವವರು ವೈದ್ಯರ ಸಲಹೆ ಇಲ್ಲದೆ ಈ ಸಸ್ಯವನ್ನು ಬಳಸಬಾರದು. ಮುಟ್ಟಿದರೆ ಮುನಿ ಗಿಡದ ಎಲೆಯ ಪೇಸ್ಟನ್ನು ಗಾಯಗಳಿಗೆ ಅಥವಾ ಚರ್ಮದ ಅಲರ್ಜಿಗೆ ಹೊರಗಿನಿಂದ ಹಚ್ಚುವುದು ಸಾಮಾನ್ಯವಾಗಿ ಸುರಕ್ಷಿತ. ಆದರೆ ಇದನ್ನು ಕಷಾಯ ಅಥವಾ ಜ್ಯೂಸ್ ರೂಪದಲ್ಲಿ ಕುಡಿಯುವ ಮುನ್ನ ವೈದ್ಯರ ಸಲಹೆ ಮುಖ್ಯವಾಗುತ್ತದೆ. ಇದಿಷ್ಟು ಮುಟ್ಟಿದರೆ ಮುನಿ ಸಸ್ಯದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ. ಈ ಮಾಹಿತಿ ಉಪಯುಕ್ತವಾಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ನೊಬ್ಬರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.